ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೇ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೇ, ಇವತ್ತು ಶುಕ್ರ ಮತ್ತು ಕೇತುವಿನ ಕಾಂಬಿನೇಷನ್ ಬರ್ತಕ್ಕಂಥ ಒಂದು ದೋಷ ಇದು. ಶುಕ್ರ ಕೇತು ಚಾಂಡಾಲ ದೋಷ. ನಿಮಗೆ ಆಲ್ರೆಡಿ ನಾನು ಗುರು ರಾಹುದು ಚಾಂಡಾಲ ದೋಷದ ವಿಡಿಯೋ ಮಾಡಿದ್ದೀನಿ. ಗುರು ರಾಹು ಕಾಂಬಿನೇಷನ್ ಬಂದಾಗ ಅದು ಯಾವ ರೀತಿ ಚಾಂಡಾಲ ದೋಷ ಆಗ್ತದೆ, ಯಾವ್ಯಾವ ಭಾವದಲ್ಲಿ ಸ್ವಲ್ಪ ಹೆಚ್ಚು ಅದು ಅಶುಭ ಫಲಗಳನ್ನು ಕೊಡುತ್ತೆ, ಏನೇನಕ್ಕೆ ಅದು ಅಫೆಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಶುಕ್ರ ಮತ್ತು ಕೇತು ಚಾಂಡಾಲ ದೋಷ ಯಾವ ರೀತಿ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ, ಏನೇನು ಅಶುಭ ಫಲಗಳನ್ನು ಕೊಡುತ್ತೆ, ಇದರಲ್ಲಿ ಯಾವ ಗ್ರಹ ಹೆಚ್ಚು ಪ್ರಭಾವಿ ಆಗ್ತದೆ ಜೀವನದಲ್ಲಿ, ಅದು ಯಾವ ಭಾವದಲ್ಲಿದ್ದರೆ ಎಷ್ಟು ಪ್ರಮಾಣದಲ್ಲಿ ಯಾವ ಗ್ರಹ ಹೆಚ್ಚು ಶುಭಕಾರಿ ಅಥವಾ ಯಾವ ಗ್ರಹ ಹೆಚ್ಚು ದೋಷಕಾರಿ ಆಗ್ತದೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಯಾವುದೇ ಜಾತಕ ಆಗಿರಲಿ, ಯಾವುದೇ ಲಗ್ನ ಆಗಿರಲಿ, ಎನಿ ಲಗ್ನ, ಯಾವುದೇ ಲಗ್ನ ಆಗಲಿ, ನಾನು ಎಕ್ಸಾಂಪಲ್ ಇಲ್ಲಿ ಕುಂಭ ಲಗ್ನ ತಗೊಂಡಿದ್ದೀನಿ. ಲಗ್ನದಲ್ಲೇ ಶುಕ್ರ ಕೇತು ಇದ್ರೆ ನೋಡ್ಕೊಳ್ಳಿ. ನಂತರ 5ನೇ ಮನೆ, 6ನೇ ಮನೆ, 7ನೇ ಮನೆ, 8ನೇ ಮನೆ, ವೆರಿ ಡೇಂಜರಸ್ ಇದು. 5, 6, 7, 8ರಲ್ಲೇನಾದರೂ ಶುಕ್ರ ಕೇತು ಕಾಂಬಿನೇಷನ್ ಬಂದಾಗ, ಆ ಶುಕ್ರ ಕೇತು ಕಾಂಬಿನೇಷನ್ ಮೇಲೆ ಕುಜನ 4ನೇ ದೃಷ್ಟಿ ಅಥವಾ 8ನೇ ದೃಷ್ಟಿ ಬಿದ್ದಾಗ, ಅಥವಾ ಶನಿಯ 3ನೇ ದೃಷ್ಟಿ ಬಿದ್ದಾಗ ದಯವಿಟ್ಟು ನೋಡ್ಕೊಳ್ಳಿ, ಇದು ಅಶುಭಕಾರಿ ಆಗ್ತದೆ. ನಿಮ್ಮ ಪ್ರತಿಯೊಂದು ಜೀವನದಲ್ಲೂ ಅಷ್ಟೇ, ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ಸೆಕ್ಷುವಲ್ ಲೈಫ್ ಇರ್ಬೋದು, ನರದೌರ್ಬಲ್ಯ ಇರ್ಬೋದು, ಹಾರ್ಮೋನ್ಸ್ ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಸಮಸ್ಯೆ ಬರಬಹುದು, ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಜ್ವರ ಆಗ್ತಕ್ಕಂಥದ್ದು, ಮೈಯಲ್ಲಿ ನಿಶಕ್ತಿ ಆಗ್ತಕ್ಕಂಥದ್ದು, ವಾತ ಆಗ್ತಕ್ಕಂಥದ್ದು, ಯೂರಿನರಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಗರ್ಭಕೋಶ ಸಮಸ್ಯೆಗಳು ಬರ್ತಕ್ಕಂಥದ್ದು. ಒಬ್ಬೊಬ್ಬರಿಗೆ ಹೆಣ್ಮಕ್ಳಿಗೆ ಒಂಥರ ಸಮಸ್ಯೆ ಆದರೆ ಗಂಡು ಮಕ್ಕಳಿಗೆ ಒಂಥರ ಸಮಸ್ಯೆ ಆಗ್ತದೆ. ಸೊ ಜಾತಕದಲ್ಲಿ ಸಾಮಾನ್ಯವಾಗಿ ಲಗ್ನದಲ್ಲೇ ಶುಕ್ರ ಮತ್ತು ಕೇತು ಬಂದಾಗ, ಆ ಶುಕ್ರ ಕೇತುವಿನ ಮೇಲೆ ಏನಾದರೂ ಕುಜನ 4ನೇ ದೃಷ್ಟಿನೋ 8ನೇ ದೃಷ್ಟಿನೋ ಬಿದ್ದಾಗ, ಒಂದು ವೇಳೆ ಕುಜನ ದೃಷ್ಟಿ ಬಿದ್ದೇ ಇಲ್ಲ, ಶುಕ್ರ ಕೇತು ಕಾಂಬಿನೇಷನ್ ಲಗ್ನದಲ್ಲೇ ಇದೆ ಅಂದರೆ ಇಲ್ಲಿ ಏನೇನು ಪರಿಣಾಮ ಆಗ್ತದೆ ಅಂದರೆ, ಸಾಮಾನ್ಯವಾಗಿ ಶುಕ್ರ ಬಂದು ಭೋಗಕಾರಕ, ಸುಖ ಜೀವನಕ್ಕೆ ಕಾರಕನಾಗ್ತಾನೆ. ಐಷಾರಾಮಿ ಜೀವನ, ಎಕ್ಸ್ಪ್ಲೋರ್ ಆಗೋದು, ತಮ್ಮಲ್ಲಿರ್ತಕ್ಕಂಥದ್ದನ್ನೆಲ್ಲ ತೋರ್ಪಡಿಕೆ ಮಾಡ್ಕೊಳ್ತಕ್ಕಂಥದ್ದು, ಸೌಂದರ್ಯ ವರ್ತಕ ಮಾಡ್ಕೊಳ್ತಕ್ಕಂಥದ್ದು, ತುಂಬ ಸಂತೋಷವಾಗಿ, ತುಂಬ ಬ್ಯೂಟಿ ಕಾನ್ಷಿಯಸ್ ಇರ್ತಕ್ಕಂಥದ್ದು, ಸೌಂದರ್ಯ ಪ್ರಜ್ಞೆ ಜಾಸ್ತಿ ಇರ್ತಕ್ಕಂಥದ್ದು ಶುಕ್ರನಿಂದ ಬರ್ತಕ್ಕಂಥ ಎಲ್ಲ ಒಂದು ಗುಣಲಕ್ಷಣಗಳು. ಆದರೆ ಇಲ್ಲಿ ಕೇತು ಅದಕ್ಕೆ ತದ್ವಿರುದ್ಧ, ಕಂಪ್ಲೀಟ್ ಆಪೋಸಿಟ್ ಆಗ್ತಾನೆ. ಕೇತು ವೈರಾಗ್ಯಕಾರಕ, ಮೋಕ್ಷಕಾರಕ, ಜ್ಞಾನಕಾರಕ, ಸನ್ಯಾಸಿಕಾರಕ, ಎಲ್ಲ ತ್ಯಜಿಸ್ತಕ್ಕಂಥವನು, ಎಲ್ಲ ಬಂಧನಗಳಿಂದ, ಎಲ್ಲ ಮೋಹಗಳಿಂದ ಆಚೆ ಬರ್ತಕ್ಕಂಥವನು, ಬಂಧನ ಬೀಳಿಸತಕ್ಕಂಥವನು. ಈ ಒಂದು ಭೋಗ ಜೀವನ, ಈ ವ್ಯಾಮೋಹ ಜೀವನ, ದೈಹಿಕ ಪ್ರೀತಿ ಪ್ರೇಮ, ಇದೆಲ್ಲದಕ್ಕೂ ಹೊರತುಪಡಿಸಿ ಇರ್ತಕ್ಕಂಥವನು ಕೇತು. ಸೊ ಹಾಗಾಗಿ ಇಲ್ಲಿ ಶುಕ್ರನಿಗೂ ಕೇತುಗೂ ಒಂದಕ್ಕೊಂದು ಕಂಪ್ಲೀಟ್ ಆಪೋಸಿಟ್ ಇರುತ್ತೆ. ಶುಕ್ರ ಭೋಗ ಜೀವನ ಬೇಕು ಅಂದರೆ ಕೇತು ಭೋಗ ಜೀವನ ಬೇಡ ಅಂತ ಹೇಳ್ತಾನೆ. ವೈರಾಗ್ಯ ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ಸನ್ಯಾಸತ್ವ ಕೊಡ್ತಾನೆ, ಮೋಕ್ಷ ಕೊಡ್ತಾನೆ, ಮುಕ್ತಿ ಕೊಡ್ತಾನೆ, ದೇವರ ಕಡೆ ಒಲವು ಕೊಡ್ತಾನೆ. ಆದರೆ ಶುಕ್ರನಿಗೆ ಅದಿಲ್ಲ. ಶುಕ್ರನಿಗೆ ಇಲ್ಲಿ ಕಾಂಬಿನೇಷನ್ ಯಾವ ರೀತಿ ಇದೆ ಅಂದರೆ, ಶುಕ್ರ ಭೋಗ ಜೀವನ, ಐಷಾರಾಮಿ ಜೀವನ, ಸುಖವಾಗಿರಬೇಕು, ಪ್ರಪಂಚದಲ್ಲಿ ಹೆಚ್ಚು ಬದುಕಿ ಶ್ರೀಮಂತಿಕೆಯಿಂದ ತನ್ನ ಎಲ್ಲ ಸುಖ ಜೀವನವನ್ನು ನೋಡಬೇಕು, ಎಲ್ಲ ಅನುಭವಿಸಬೇಕು ಅಂತ ಶುಕ್ರ ಹೇಳ್ತಾನೆ. ಹಾಗಾಗಿ ಲಗ್ನದಲ್ಲೇ ಬಂದಾಗ ಜಾತಕದ ವ್ಯಕ್ತಿಗೆ ಈ ಒಂದು ಕಾಂಬಿನೇಷನ್ ತುಂಬ ಹಿಂಸೆ ಆಗ್ತದೆ. ಯಾವ ರೀತಿ ಅಂದರೆ, ಲಗ್ನದಲ್ಲೇ ಇದ್ದಾಗ ಯಾವ ಲಗ್ನ ಆಗಿರುತ್ತೋ ಆ ಲಗ್ನದಲ್ಲಿ 2 ಗ್ರಹಗಳಲ್ಲಿ ಯಾವ ಗ್ರಹಕ್ಕೆ ಹೆಚ್ಚು ಬಲ ಇರುತ್ತೋ ಆ ಗ್ರಹದ ಪ್ರಭಾವ ಹೆಚ್ಚಾಗ್ತದೆ. ಫಾರ್ ಎಕ್ಸಾಂಪಲ್, ಇದು ಕುಂಭ ಲಗ್ನ ಅಂತಿದ್ರೆ, ಕುಂಭ ಲಗ್ನದಲ್ಲಿ 3 ನಕ್ಷತ್ರ ಬರ್ತದೆ. ಒಂದು ಧನಿಷ್ಠ, ಒಂದು ಶತಭಿಷ, ಒಂದು ಪೂರ್ವಭಾದ್ರ. ಈ 3 ನಕ್ಷತ್ರದಲ್ಲಿ ಈ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿರ್ತಾವೋ ಆ ಗ್ರಹಗಳ ಅನುಸಾರವಾಗಿ ಫಲ ಇರುತ್ತೆ. ಅಥವಾ ಆ ಗ್ರಹಗಳ, ಆ ನಕ್ಷತ್ರಗಳ ಅಧಿಪತಿಗಳು, ಗ್ರಹಗಳು ಯಾವ ಪೊಸಿಷನ್ ಇದ್ದಾರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕುಂಭರಾಶಿಯಲ್ಲಿ ಶುಕ್ರ ಹೆಚ್ಚು ಫಲಕಾರಿ ಆಗ್ತಾನೆ. ಕುಂಭ ರಾಶಿಯಲ್ಲಿ ಶುಕ್ರನಿಗೆ ಬಲ ಹೆಚ್ಚು, ಕೇತುಗೆ ಬಲ ಕಮ್ಮಿ. ಸೊ ಹಾಗಿರುವ ಕಾರಣ ಇಲ್ಲಿ ಶುಕ್ರ ಹೆಚ್ಚು ಬಲಶಾಲಿ ಆಗ್ತಾನೆ, ಕೇತು ವೀಕ್ ಆಗ್ತಾನೆ. ಆದರೆ ಆ ಕೇತುವಿನ ಪ್ರಭಾವ ಇದ್ದೇ ಇರುತ್ತೆ. ಏನೇನಾಗ್ತದೆ ಅಂದರೆ, ಹೆಚ್ಚು ಭೋಗ ಜೀವನಕ್ಕೆ ಹೋಗತಕ್ಕಂಥದ್ದು, ಹೆಚ್ಚು ಐಷಾರಾಮಿ ಜೀವನಕ್ಕೆ ಹೋಗ್ತಕ್ಕಂಥದ್ದು, ಸೌಂದರ್ಯ ಕಾನ್ಷಿಯಸ್ ಎಲ್ಲ ಇರುತ್ತೆ. ಆದರೆ ಅದೇ ರೀತಿ ಆ ಒಂದು ವಿಚಾರಗಳಿಗೆ ನಾವು ಹೋದಾಗ ಡಿಸಪಾಯಿಂಟ್ ಆಗ್ತಕ್ಕಂಥದ್ದು. ಇನ್ನೇನೆಲ್ಲ ಕಂಪ್ಲೀಟ್ ಆಯಿತು, ನಮಗೆ ಸಕ್ಸಸ್ ಆಯಿತು, ಎಂಜಾಯ್ ಮಾಡ್ತಾ ಇದ್ದೀವಿ ಅಂದರೆ ಕೊನೆಯ ಗಳಿಯಲ್ಲಿ ಏನಾದರೂ ಸಮಸ್ಯೆಯಾಗಿ ನಿರುತ್ಸಾಹ ಉಂಟಾಗ್ತಕ್ಕಂಥದ್ದು, ಅಲ್ಲಿ ಇನ್ನೇನಾದರೂ ಸಮಸ್ಯೆ ಬರ್ತಕ್ಕಂಥದ್ದು. ಆ ಒಂದು ಖುಷಿಯಿಂದ ಅನುಭವಿಸಿದ ನಂತರ ಕೊನೆಯ ಭಾಗದಲ್ಲಿ ಡಿಸಪಾಯಿಂಟ್ ಆಗಿ ಬೇಜಾರಾಗ್ತಕ್ಕಂಥದ್ದು.
ಅಥವಾ ದುಃಖ ಬರ್ತಕ್ಕಂಥದ್ದು. ಈ ರೀತಿ ಮೊದಲು ಸುಖ ಇರುತ್ತೆ, ನಂತರ ಒಂದೇನಂತೀವಿ ಅದರಿಂದ ಪಾಠ ಕಲಿತಕ್ಕಂಥದ್ದು, ಅದರಿಂದ ವೈರಾಗ್ಯ ಬರ್ತಕ್ಕಂಥದ್ದು, ಅದರಿಂದ ನಮಗೆ ಚಿಂತೆ ಆಗ್ತಕ್ಕಂಥದ್ದು, ಅದು ಸಾಕು ಅಂತಕ್ಕಂಥದ್ದು ಕೇತು ಕೊಡ್ತಾನೆ. ಸೊ ಈ ರೀತಿ ಕಾಂಬಿನೇಷನ್ ಇದ್ದವ್ರಿಗೆ ದಾಂಪತ್ಯ ಸುಖನೂ ಅಷ್ಟಕ್ಕಷ್ಟೇ ಇರುತ್ತೆ. ಲಗ್ನದಲ್ಲೇ ಆಗಲಿ ಸಪ್ತಮದಲ್ಲೇ ಆಗಲಿ ಶುಕ್ರ ಕೇತು ಕಾಂಬಿನೇಷನ್ ಬಂದಾಗ ನಿಮ್ಮ ದಾಂಪತ್ಯ ಜೀವನಕ್ಕೆ ತೊಂದರೆ ಆಗ್ತದೆ. ಹೆಂಡತಿ ಜೊತೆ ವಿರಸ ಬರ್ತಕ್ಕಂಥದ್ದು ಇರ್ಬೋದು, ಗಂಡನ ಜೊತೆ ವಿರಸ ಬರ್ತಕ್ಕಂಥದ್ದು ಇರ್ಬೋದು, ಯಾವುದಾದ್ರು ಪ್ರೀತಿ ಮಾಡಿದೆ ಪ್ರೀತಿ ಪ್ರೇಮ ಭಂಗ ಆಗ್ತಕ್ಕಂಥದ್ದು, ಲವ್ ಫೇಲ್ಯೂರ್ ಆಗ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನು ಕೊಡುತ್ತೆ. ಲಗ್ನದಲ್ಲೇ ಆಗಲಿ ಸಪ್ತಮದಲ್ಲೇ ಆಗಲಿ ಶುಕ್ರ ಕೇತು ಕಾಂಬಿನೇಷನ್ ಬಂದಾಗ, ಅದರಲ್ಲೂ ಏನಾದ್ರೂ ಆ ಶುಕ್ರ ಕೇತು ಕಾಂಬಿನೇಷನ್ ಮೇಲೆ ಕುಜನ 8ನೇ ದೃಷ್ಟಿನೋ ಅಥವಾ ಕುಜನ 4ನೇ ದೃಷ್ಟಿನೋ ಬಿದ್ದಾಗ ವಿಪರೀತವಾದ ದೋಷ ಆಗ್ತದೆ. ಆಕ್ಚುಲಿ ಹೇಳ್ಬೇಕಂದ್ರೆ 8ನೇ ಮನೇಲಿ ಕೇತು ಇದ್ದು ಶುಕ್ರ ಇದ್ದು ಆ ಕೇತು ಶುಕ್ರನ ಮೇಲೆ ಕುಜನ 4ನೇ ದೃಷ್ಟಿ ಬಿದ್ದಾಗ ಆರೋಗ್ಯ ಸಮಸ್ಯೆ, ಎಕ್ಸಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು, ಹೆಣ್ಮಕ್ಳಿಗಾದ್ರೆ ಬ್ಲೀಡಿಂಗ್ ಆಗ್ತಕ್ಕಂಥದ್ದು, ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಗಂಡು ಮಕ್ಳಿಗಾದ್ರೆ ಪೈಲ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸ್ತ್ರೀಯರಿಂದ ತೊಂದರೆ ಆಗ್ತಕ್ಕಂಥದ್ದು, ಸ್ತ್ರೀಯರ ಪ್ರೀತಿ ಪ್ರೇಮ ಭಂಗ ಆಗ್ತಕ್ಕಂಥದ್ದು, ಸೆಕ್ಷುಯಲಿ ವೀಕ್ ಆಗ್ತಕ್ಕಂಥದ್ದು, ಅಥವಾ ವಿಕೃತವಾಗಿ ಕಾಮೋದ್ರೇಕ ಆಗ್ತಕ್ಕಂಥದ್ದು, ಅನೈತಿಕ ಸಂಬಂಧ ಇಟ್ಕೊಳ್ತಕ್ಕಂಥದ್ದು, ಅಲ್ಲೇನಾದ್ರೂ ತೊಂದರೆಗಳಾಗ್ತಕ್ಕಂಥದ್ದು, ಈ ತರ ಒಂದು ಕೆಟ್ಟ ದಾರಿಗೆ ಎಳೆಯತಕ್ಕಂಥ ಚಾನ್ಸಸ್ ಇರ್ತದೆ. ಆಮೇಲೆ ವಿಶೇಷವಾಗಿ ಶುಕ್ರ ಮತ್ತೆ ಕೇತು ಯಾವುದೇ ಜಾತಕದಲ್ಲಿ ಯಾವುದೇ ಭಾವದಲ್ಲಿ ಇದ್ರೂ ಆ ಭಾವಕ್ಕೆ ತಕ್ಕಂಥ ಎಲ್ಲಾ ಫಲಗಳನ್ನ ಇಲ್ಲಿ ಕೇತು ಏನ್ ಮಾಡ್ತಾನೆ, ಎಕ್ಸ್ಪ್ಲೋರ್ ಮಾಡ್ತಾನೆ. ಗುಟ್ಟಾಗಿ ಇಟ್ಕೊಳಕ್ ಬಿಡೋದಿಲ್ಲ. ಎಷ್ಟೇ ಗುಟ್ಟು ಮಾಡಿದ್ರು ನಾವು ಒಬ್ರ ಹತ್ರ ಆತನ ಏನಾಗ್ತೀವಿ, ಗುಟ್ಟೆಲ್ಲ ರಟ್ಟಾಗ್ಬಿಡುತ್ತೆ, ಅಥವಾ ನಮ್ಮ ಪರ್ಸನಲ್ ವಿಚಾರಗಳೆಲ್ಲ ಆಚೆ ಬಂದ್ಬಿಡುತ್ತೆ, ಸೀಕ್ರೆಟ್ಸ್ ಎಲ್ಲ ಹೊರ ಬಂದು ನಮ್ಮ ಒಂದು ಏನಂತೀವಿ ನಮ್ಮ ಮಾನ ನಮ್ಮ ಮರ್ಯಾದೆ ಇರ್ಬೋದು, ನಮ್ಮ ಒಂದು ಕ್ಯಾರೆಕ್ಟರ್ಗೆ ಧಕ್ಕೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಕುಜನ ದೃಷ್ಟಿ ಬೀಳಬಾರ್ದು. ಕುಜನ ದೃಷ್ಟಿ ಇಲ್ಲ ಅಂದ್ರೆ ಅದರ ತೊಂದರೆ ಆಗೋದಿಲ್ಲ. ಕುಜನ ದೃಷ್ಟಿ ಬಿದ್ದರೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾದ್ರೆ ಅದರಲ್ಲಿ ಏನಾದ್ರು 2ನೇ ಭಾವದಲ್ಲಿ ಕುಜ ಶುಕ್ರ ಕೇತು ಕಾಂಬಿನೇಷನ್, 2ನೇ ಭಾವದಲ್ಲಿ ಏನಾದ್ರು ಶುಕ್ರ ಕೇತು ಕಾಂಬಿನೇಷನ್ ಬಂದ್ರೆ ಕುಟುಂಬದಲ್ಲಿ ಕಲಹಗಳು, ಕುಟುಂಬದ ಎಲ್ಲಾ ಸೀಕ್ರೆಟ್ಸ್ ಆಚೆ ಬರ್ತಕ್ಕಂಥದ್ದು, ಕುಟುಂಬದ ಒಂದು ಮಾನ ಮರ್ಯಾದೆ ಪ್ರಶ್ನೆ ಬೀದಿಗೆ ಬರ್ತಕ್ಕಂಥದ್ದು, ತುಂಬಾ ದುಡ್ಡು ವೇಸ್ಟ್ ಆಗ್ತಕ್ಕಂಥದ್ದು, ಕೂಡಿಟ್ಟಿರ್ತಕ್ಕಂಥ ದುಡ್ಡು ಕಳ್ಕೊಳ್ತಕ್ಕಂಥದ್ದು, ನಿಮ್ಮ ಹತ್ರ ಏನೇ ಒಂದು ಸೀಕ್ರೆಟ್ಸ್ ಇದ್ರು ದುಡ್ಡಿನ ವಿಚಾರದಲ್ಲಿ ಎಲ್ಲ ಅದು ಬೇರೆಯವ್ರಿಗೆ ಗೊತ್ತಾಗ್ಬಿಡ್ತಕ್ಕಂಥದ್ದು, ಈ ತರ ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಇನ್ನು ಪಂಚಮದಲ್ಲಿ ಏನಾದ್ರು ಶುಕ್ರ ಕೇತು ಕಾಂಬಿನೇಷನ್ ಬಂದ್ರೆ ಸಂತಾನದ ವಿಚಾರದಲ್ಲಿ ತೊಂದರೆಗಳಾಗ್ತದೆ. ಹೊಟ್ಟೆ ಭಾಗದಲ್ಲಿ ಕರುಳಿನ ಭಾಗದಲ್ಲಿ ನಿಮ್ಗೆ ಅಪೆಂಡಿಕ್ಸ್ ಇರ್ತಕ್ಕಂಥದ್ದು, ಕೊಲೆಸ್ಟ್ರಾಲ್ ಬೆಳೀತಕ್ಕಂಥದ್ದು, ಅಥವಾ ಜಾಂಡೀಸ್ ಕಾಯಿಲೆ ಬರತಕ್ಕಂಥದ್ದು ಇರ್ಬೋದು, ಆಪರೇಷನ್ಸ್ ಆಗ್ತಕ್ಕಂಥದ್ದು, ಅದು ಏನೋ ಕುಜನ ಕೆಟ್ಟ ದೃಷ್ಟಿ 4, 8ನೇ ದೃಷ್ಟಿ ಬಿದ್ದರೆ ಸ್ವಲ್ಪ ತೊಂದರೆ ಆಗ್ತದೆ. 5ನೇ ಮನೆ ಅಧಿಪತಿ ಏನಾದರೂ ನೀಚನಾಗಿದ್ರೆ, 5ನೇ ಮನೆ ಅಧಿಪತಿ ವೀಕ್ ಆಗಿದ್ರೆ, 5ನೇ ಮನೆಯಲ್ಲಿ ಶುಕ್ರ ಕೇತು ಇದ್ದು ಅದರ ಮೇಲೆ ಕುಜನ ದೃಷ್ಟಿ ಇದ್ರೆ ಈ ತರ ಒಂದು ಕೆಟ್ಟ ದೋಷಕ್ಕೆ ಸಿಕ್ಕಾಕೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತದೆ. ಅದೇ ರೀತಿ 6ನೇ ಭಾವದಲ್ಲಿದ್ರೂ ಅದೇ ಪ್ರಾಬ್ಲಮ್ ಆಗ್ತದೆ. ಕರುಳಿನ ಭಾಗ, ಕಿಬ್ಬೊಟ್ಟೆ, ಕಿಡ್ನಿ, ಸೊಂಟದ ಭಾಗ, ಸೆಕ್ಷುವಲ್ ಲೈಫು ಎಲ್ಲದಕ್ಕೂ ಇಮಿಡಿಯೇಟ್ ಬೀಳುತ್ತೆ, ತೊಂದರೆಗಳಾಗ್ತದೆ. ಆದ್ರೆ 6ನೇ ಭಾವದಲ್ಲಿ ಯಾವ್ದಾದ್ರು ಗ್ರಹ ಉಚ್ಚ ಆಯ್ತು, 6ನೇ ಭಾವಕ್ಕೆ ಯಾವ್ದಾದ್ರು ಒಂದು ಶುಭ ದೃಷ್ಟಿ ಬಿತ್ತು, ಗುರುವಿನ ದೃಷ್ಟಿನೋ, ಮಿತ್ರ ಗ್ರಹಗಳಾದಂತಹ ಶನಿ ಬುಧ ಇವರುಗಳ ಒಂದು ನಕ್ಷತ್ರದಲ್ಲಿ ಏನಾದ್ರು ಶುಕ್ರ ಕೂತ್ಕೊಂಡಿದ್ರೆ ಶುಕ್ರನಿಗೆ ಹೆಚ್ಚು ಬಲ ಆಗ್ತದೆ, ಆಗ ಅದು ಸ್ವಲ್ಪ ಸೇಫ್ ಆಗ್ತದೆ. ಸೊ ಯಾವುದೇ ಭಾವ ಆಗ್ಲಿ ಕುಜನ ದೃಷ್ಟಿ ಅಂತಕ್ಕಂಥದ್ದು ತುಂಬಾ ಅದೇನ್ ಮಾಡುತ್ತೆ, ನಮ್ಗೆ ನೆಗೆಟಿವಿಟಿ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಇನ್ನು 7ನೇ ಮನೆ ದಾಂಪತ್ಯ ಜೀವನ ಪರ್ಸನಲ್ ಲೈಫ್ ಹೇಳದ್ದಲ್ಲ, 7ನೇ ಮನೆಯಲ್ಲಿ ಶುಕ್ರ ಕೇತು ಕಾಂಬಿನೇಷನ್ ಬರ್ತಕ್ಕಂಥದ್ದು ವಿರಸ ಉಂಟು ಮಾಡುತ್ತೆ, ಅನೈತಿಕ ಸಂಬಂಧಕ್ಕೆ ಹೋಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಅಥವಾ ನಿಮ್ಮ ಒಂದು ಸೆಕ್ಷುವಲ್ ಲೈಫಲ್ಲಿ ಏನಾದರೂ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಆಪರೇಷನ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಏನಂತೀವಿ ನಾವು ನಿಮ್ಮ ಸಂಬಂಧನೇ ಬೇರೆ ಆಗ್ತಕ್ಕಂಥದ್ದು ಇರ್ಬೋದು, ಈಗ ವೈರಾಗ್ಯ ಬರೋದು, ಜಿಗುಪ್ಸೆ ಬರೋದು, ಒಬ್ಬರ ಮೇಲೆ ಒಬ್ಬರಿಗೆ ಕೋಪ ಬರತಕ್ಕಂಥದ್ದು, ಒಬ್ಬರ ಒಂದು ಗುಣಗಳ ಲಕ್ಷಣಗಳು ಅಥವಾ ನಿಮ್ಮ ಪಾರ್ಟ್ನರ್ನ ಒಂದು ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಅವರ ಸೀಕ್ರೆಟ್ಸ್ ಎಲ್ಲ ಹೊರಬೀಳ್ತಕ್ಕಂಥದ್ದು, ಕುಟ್ಟು ರಟ್ಟಾಗ್ತಕ್ಕಂಥದ್ದು, ಈ ತರ ಸಮಸ್ಯೆ 7ನೇ ಭಾವದಿಂದ ಉಂಟಾಗ್ತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಉಳಿಯೋದಿಲ್ಲ, ಸಮಾಜದಲ್ಲಿ ನೆಗೆಟಿವಿಟಿ ಜಾಸ್ತಿ ಉಂಟಾಗ್ಬಿಡ್ತದೆ. ನಾವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ಬೇಗನೆ ಹೊರಗಡೆ ಬಂದು ನಮ್ಮ ಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ವಿಶೇಷವಾಗಿ ಕುಜನ ದೃಷ್ಟಿ ಬಿದ್ದರೆ ಮಾತ್ರ ಅದು ತುಂಬಾ ತೊಂದರೆ ಉಂಟಾಗ್ತದೆ. ಕುಜನ ದೃಷ್ಟಿ ಬಿದ್ದಿಲ್ಲ ಅಂದ್ರೆ 4ನೇ ದೃಷ್ಟಿ ಆಗಲಿ 8ನೇ ದೃಷ್ಟಿ 7ನೇ ದೃಷ್ಟಿ ತೊಂದರೆ ಇಲ್ಲ, ಆದ್ರೆ 4, 7, 8ನೇ ದೃಷ್ಟಿ ಸ್ವಲ್ಪ ದೋಷಕಾರಿಯಾಗ್ತದೆ. ಇನ್ನು 8ನೇ ಭಾವದಲ್ಲಂತೂ ಸ್ವಲ್ಪ ಹುಷಾರಾಗಿರ್ಬೇಕು. ಆರೋಗ್ಯಕ್ಕೆ ತುಂಬಾ ಕಾಟ ಕೊಡುತ್ತೆ. ಕೆಲವರಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಕೆಲವರಿಗೆ ಪೈಲ್ಸ್ ಪ್ರಾಬ್ಲಮ್, ಆಪರೇಷನ್ ಆಗ್ತಕ್ಕಂಥದ್ದು, ಕರಳಲ್ಲೇ ಪ್ರಾಬ್ಲಮ್ ಆಗಿ ಆಪರೇಷನ್ ಆಗ್ತಕ್ಕಂಥದ್ದು ಇರ್ತದೆ. ವಿಪರೀತವಾಗಿ ಸ್ಕಿನ್ ಅಲರ್ಜಿ ಆಗಿ, ಇನ್ಫೆಕ್ಷನ್ಸ್ ಆಗಿ,
ಕೆಲವರಿಗೆ ಆಸ್ತಮಾ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಆ ಥರ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ. ಸೊ ಈ 5, 6, 7, 8 ಕಾಂಬಿನೇಷನ್ಸಲ್ಲಿ ಎಲ್ಲೇ ಒಂದು ಶುಕ್ರ ಕೇತು ಬಂದು ಆ ಶುಕ್ರ ಕೇತು ಕಾಂಬಿನೇಷನಲ್ಲೇ ಕುಜನ ದೃಷ್ಟಿ ಬೀಳೋದು, 4, 8ನೇ ದೃಷ್ಟಿ ಬೀಳ್ತಕ್ಕಂಥದ್ದು, ಅಥವಾ ಶನಿಯ 3ನೇ ದೃಷ್ಟಿ ಬೀಳ್ತಕ್ಕಂಥದ್ದು, ಅಥವಾ ಶನಿಯ 10ನೇ ದೃಷ್ಟಿ ಬೀಳ್ತಕ್ಕಂಥದ್ದು, ಅಥವಾ ಶನಿ ಗ್ರಹನೇ ಜೊತೆಲಿ ಬಂದು ಕೂತ್ಕೊಂಡಾಗ ಅದು ಕೆಲವೊಂದು ಟೈಮ್ ಕ್ಯಾನ್ಸರ್ಗೆ ಮಾರಕ ಆಗ್ತದೆ. ಇನ್ಫೆಕ್ಷನ್ ಜಾಸ್ತಿ ಆಗೋದು, ಸ್ಕಿನ್ ಅಲರ್ಜಿ ಆಗೋದು, ಅಪೆಂಡಿಕ್ಸ್ ಆಗೋದು, ಗಡ್ಡೆ ಬೆಳೆಯೋದು, ಸಿಸರಿನ್ ಆಗೋದು, ಆಪರೇಷನ್ ಆಗೋದು, ಈ ಎಲ್ಲ ನೆಗೆಟಿವ್ ವಿಚಾರಗಳಿಗೆ ತೊಂದರೆ ಕೊಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ಕೋಬೇಕು ಶುಕ್ರ ಕೇತು ಯಾವ ಭಾವದಲ್ಲಿರುತ್ತೋ ಅಂದ್ರೆ ಯಾವ ಮನೆಯಲ್ಲಿರುತ್ತೋ ಆ ಮನೆಯಲ್ಲಿ ಯಾವ ನಕ್ಷತ್ರದಲ್ಲಿದೆಯೋ ಆ ನಕ್ಷತ್ರ ಅಧಿಪತಿ ಚೆನ್ನಾಗಿದ್ರೆ ಸ್ವಲ್ಪ ದೋಷ ಪ್ರಮಾಣ ಕಡಿಮೆ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಕಟಕ ರಾಶಿಯ ಶುಕ್ರ ಕೇತು ಇದೆ. ಈ ಕೇತು ಶುಕ್ರ ಏನಾದ್ರು ಪುನರ್ವಸು ನಕ್ಷತ್ರದಲ್ಲಾಗ್ಲಿ, ಪುಷ್ಯ ನಕ್ಷತ್ರದಲ್ಲಾಗ್ಲಿ, ಆಶ್ಲೇಷ ನಕ್ಷತ್ರದಲ್ಲಾಗ್ಲಿ, ಯಾವುದೇ ನಕ್ಷತ್ರದಲ್ಲಿ, ಕಟಕ ರಾಶಿಯಲ್ಲಿ ಬರ್ತಕ್ಕಂಥ 3 ನಕ್ಷತ್ರದಲ್ಲಿ ಯಾವುದೇ ನಕ್ಷತ್ರದಲ್ಲಾಗ್ಲಿ ಇದ್ರೆ ಆ ನಕ್ಷತ್ರ ಅಧಿಪತಿ ಚೆನ್ನಾಗಿದ್ರೆ ಜಾತಕದಲ್ಲಿ ಉಚ್ಚನಾಗಿನೋ ಕೇಂದ್ರ ಸ್ಥಾನಗಳು, ತ್ರಿಕೋಣ ಸ್ಥಾನಗಳಲ್ಲಿದ್ರೆ ಆ ದೋಷ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಶುಕ್ರ ಕೇತು ಕಾಂಬಿನೇಷನ್ ಯಾವ ಒಂದು ಮನೆಯಲ್ಲಿದೆ, ಅದರ ಮೇಲೆ ಏನಾದ್ರು ಕುಜನ ದೃಷ್ಟಿನೋ ಅಥವಾ ಕೇತು ದೃಷ್ಟಿನೋ ಅಥವಾ ಮಾಂದಿನೋ ಜೊತೆಲಿದೆಯಾ ನೋಡ್ಕೊಳ್ಳಿ. ಆ ದಶೆಗಳು, ಆ ಭಕ್ತಿಗಳು ಬಂದಾಗ ಖಂಡಿತವಾಗ್ಲೂ ಹಿಂಸೆ ಆಗ್ತದೆ. ಸೊ ನೋಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.